ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪಯಣ ಬಂದುಬಿಟ್ಟು ಹೂವಿನ ಗಿಡ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ ದೊಡ್ಡಮ್ಮನ ಮನೆಗೆ. ಹಾಗಾಗಿ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಅಲ್ಲಿಂದನೇ. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲೇ ರೋಡಲ್ಲೆಲ್ಲ ಪಪ್ಪಾಯದ ಗಿಡ ಎಲ್ಲ ಇತ್ತು, ಅದನ್ನು ಹಾಗೆ ತೋರಿಸ್ತಾ ಇದ್ದೀನಿ ನಾನು. ಇನ್ನು ನಮ್ಮೂರು ಈ ಥರ ಇದೆ ನೋಡಿ. ಈ ಥರ ರೋಡ್ ಸೈಡಲ್ಲೆಲ್ಲ ಅಡಿಕೆ ಮರ ಆಗಿರ್ಬೋದು, ಆಮೇಲೆ ಕಾಫಿ ಗಿಡ ಈ ಥರ ಎಲ್ಲ ಇರುತ್ತೆ. ಮಧ್ಯ ಮಾತ್ರ ರೋಡು, ಸುತ್ತ ಎಲ್ಲ ಇದೇ ಥರ ಇರುತ್ತೆ, ಕಾಫಿ ಗಿಡ ಅಡಿಕೆ ಗಿಡ ಎಲ್ಲ. ಹಾಗೆಯೇ ಇಲ್ಲಿ ಹಲಸಿನ ಹಣ್ಣು ಕೂಡ ಒಂದು ಹಣ್ಣಾಗಿತ್ತು, ಸ್ಮೆಲ್ ಬರ್ತಾಯಿತ್ತು ಚೆಂದ. ಅದನ್ನು ನೋಡ್ತಾ ಇದ್ವಿ, ಬಟ್ ಮೇಲಿತ್ತು ತುಂಬಾ ಹೈಟಾಗಿ. ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಂಪಲ್ಲಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಆಮೇಲೆ ರೋಡಲ್ಲೆಲ್ಲ ದನ ಎಲ್ಲ ಇತ್ತು, ಅದನ್ನು ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಏನಪ್ಪ ಅಂದರೆ ಎಷ್ಟು ಬಿಸಿಲು ಇದೆ ಅಂದರೆ ಇವತ್ತು ನೆಡ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ, ಸಖತ್ತು ಬಿಸಿಲು. 2 ವಾರದಿಂದ ಫುಲ್ ಮಳೆ ಬರ್ತಿತ್ತು. ಈಗ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಾಗಿದೆ, ಒಳ್ಳೆ ಬೇಸಿಗೆ ಆಗುತ್ತಲ್ಲ ಆ ಥರ ಆಗಿಬಿಟ್ಟಿದೆ. ಆಮೇಲೆ ನಾನು ರೋಡಲ್ಲೆಲ್ಲ ಹೋಗ್ತಾ ಇದ್ವಿ. ನಮ್ಮ ಸೈಡ್ ಗೇಟ್ ಹೇಗಿರುತ್ತೆ ಅಂತ ನೋಡಿ, ಈ ಥರನೇ ಇರುತ್ತೆ. ತೋಟ ಸೈಡಲ್ಲೆಲ್ಲ ಇದೇ ಥರ ಮಾಡ್ಕೊಂಡಿರ್ತಾರೆ. ಆಮೇಲೆ ಇದೊಂದು ಹಲಸಿನ ಹಣ್ಣು ಮರ ಎಷ್ಟು ಕೆಳಗೆ ಬಿಟ್ಟಿದೆ ನೋಡಿ. ಹಲಸಿನ ಹಣ್ಣೆಲ್ಲ ಅಂದರೆ ಇನ್ನೂ ಹಣ್ಣಾಗಿಲ್ಲ, ಕಾಯಿ ಎಷ್ಟು ಕೆಳಗಿತ್ತು ಅಂದರೆ ಕೈಗೆ ಸಿಕ್ತಿತ್ತು, ಆ ಥರ ಇತ್ತು. ಇನ್ನು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಕೂಡ ಹೋದ್ವಿ. ಅಲ್ಲಿ ಹೂವಿನ ಗಿಡ ಎಲ್ಲ ತುಂಬ ಇದೆ, ತೊಗೊಬರೋಣ ಅಂತ. ಈ ಸೀಸನ್ ಬಂತಂದರೆ ನಮ್ಮ ಮನೇಲಿ ನಮ್ಮ ಅಕ್ಕ ಗಿಡ ತೊಗೊಬರೋದು, ನೆಡೋದು ಇದೆಲ್ಲ ಮಾಡ್ತಿರ್ತಾಳೆ. ಇನ್ನು ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲೇ ಪೇರಳೆ ಹಣ್ಣು ಕೂಡ ಇತ್ತು. ಅದನ್ನು ಸ್ವಲ್ಪ ಎಲ್ಲ ಕುಯ್ಕೊಂಡು ತಿನ್ಕೊಂಡು, ಅದಾದಮೇಲೆ ಎಳ್ನೀರೆಲ್ಲ ನೋಡ್ತಾ ಇದ್ದೆ. ನಮ್ಮದು ಇನ್ನೂ ಚಿಕ್ಕ ಚಿಕ್ಕ ಮರ ಇದೆ, ಒಂದು ಕೂಡ ದೊಡ್ಡ ಮರ ಇಲ್ಲ. ಅದನ್ನೇ ನೋಡ್ತಾ ಇದ್ದೆ. ನಂಗೆ ಎಳ್ನೀರಂತ ಸ್ವಲ್ಪ ಜಾಸ್ತಿ ಇಷ್ಟ, ಹಾಗಾಗಿ. ಆಮೇಲೆ ಅವ್ರ ಮನೆ ಹತ್ರ ಪುದೀನದ ಗಿಡ ನೋಡಿ ಎಷ್ಟಿದೆ, ಕಾಣಿಸ್ತಿರ್ಬೋದು ನಿಮಗೆ. ಅಂದರೆ ಮಧ್ಯೆ ಬೇರೆ ಬೇರೆ ಹುಲ್ಲೆಲ್ಲ ಬೆಳ್ಕೊಂಡಿದೆ. ಅಷ್ಟಕ್ಕೂ ಪುದೀನದ ಗಿಡ ಇದೆ. ನಮ್ಮ ಮನೆ ಹತ್ರ ಫಸ್ಟ್ ಇತ್ತು, ನಾನು ನೆಟ್ಟಿದ್ದು. ಬಟ್ ಅದು ಹೋಗ್ಬಿಡ್ತು. ಅದಾದಮೇಲೆ ಏನು ಮಾಡಲೇ ಇಲ್ಲ. ಇವ್ರ ಮನೆ ಹತ್ರ ನೋಡಿ ಎಷ್ಟಿದೆ ಅಂತ. ಇವಾಗ ಅಲ್ಲಿ ಸೊಪ್ಪು ಕೂಡ ಹಾಕಿದ್ರು ಅವರು, ದಂಟಿನ ಸೊಪ್ಪು ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಹಸಿಮೆಣಸಿನ್ಕಾಯಿ ಗಿಡನೂ ಕೂಡ ಒಂದು 4-5 ಹಸಿಮೆಣಸಿನ್ಕಾಯಿ ಗಿಡ ಕೂಡ ಇತ್ತು. ಅದಾದಮೇಲೆ ಬದನೆಕಾಯಿ ಗಿಡ ಕೂಡ ಹಾಕ್ಕೊಂಡಿದ್ರು, ಅದನ್ನೆಲ್ಲ ನೋಡ್ತಾ ಇದ್ವಿ. ಅದಾದಮೇಲೆ ಇನ್ನೂ ಪುಟಾಣಿ ಗಿಡ ಇದ್ವು, ಅದೇನು ದೊಡ್ಡ ಆಗಿರಲಿಲ್ಲ. ಅಂದರೆ ತರಕಾರಿ ಗಿಡ ಆಗಿರ್ಬೋದು, ಹಾಗಾಗಿ ನಾನೇನು ತೋರಿಸಿಲ್ಲ, ಗೊತ್ತಾಗಲ್ಲ ಅಂತ. ಇನ್ನು ಇದು ನನ್ನ ವ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲರ ಮನೆ ಹತ್ರ ಕೂಡ ಇದೆ. ಜೀರಿಗೆ ಮೆಣಸು ಇವ್ರ ಮನೆ ಹತ್ರನೂ ಕೂಡ ಇತ್ತು. ಆಮೇಲೆ ಚೀನೆಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಕೂಡ ಬಿಟ್ಟಿದ್ವು, ತುಂಬ ಬಿಟ್ಟಿದ್ವು, ಎಲ್ಲ ಕೊಯ್ದಿಟ್ಟಿದ್ರು. ಅಂದರೆ ಅದನ್ನ ಶಾಪಿಗೆ ಕೊಡೋಕೆ ಅನಿಸುತ್ತೆ. ಗಿಡದಲ್ಲಿ ಸ್ವಲ್ಪನೇ ಇದ್ದಿದ್ದು, ಅದೇ ಅಷ್ಟೇ ಪುಟಾಣಿಗೆ ಬಿಡೋದಂತೆ, ಜಾಸ್ತಿ ದೊಡ್ಡ ಆಗಲ್ವಂತೆ. ಬಟ್ ತುಂಬಾ ಸ್ವೀಟ್ ಇರುತ್ತಂತೆ ಇದು. ಇದನ್ನ ತೋರಿಸಿದ್ದೀನಲ್ಲ ನೋಡಿ, ಅಷ್ಟೇ, ಅದಕ್ಕಿಂತ ದೊಡ್ಡ ಆಗೋದಿಲ್ವಂತೆ. ಆಮೇಲೆ ಅಲ್ಲೇ ಇಡ್ಲಿ ಮತ್ತು ಚಟ್ನಿನೂ ಹಾಕ್ಕೊಟ್ರು, ಬೇಡ ಅಂದರು. ಅದನ್ನು ಕೂಡ ತಿಂದ್ಕೊಂಡು, ಅದಾದಮೇಲೆ ಆ ಶುಂಠಿ ಗಿಡನ ತೋರಿಸಿದ್ದೀನಿ ನನ್ನ ವ್ಲಾಗಲ್ಲೂ. ಇದು ಅವ್ರ ಮನೆ ಹತ್ರ ಇರೋದು. ಅದಾದಮೇಲೆ ಹೂವಿನ ಗಿಡ ಕೂಡ ತುಂಬಾ ಇದೆ ಅವ್ರ ಮನೆ ಹತ್ರನೂ. ಅಂದರೆ ಈ ಸಲಕ್ಕಿಂತ ಲಾಸ್ಟ್ ಇಯರ್ ಜಾಸ್ತಿ ಇತ್ತು, ಬಟ್ ಈ ಸಲ ಸ್ವಲ್ಪ ಕಡಿಮೆ ಇದೆ. ಎಲ್ಲ ಕಲರ್ಸ್ ಕೂಡ ಇರ್ತಿತ್ತು, ಈ ಥರ ಶೋ ಗಿಡೋದಾಗಿರ್ಬೋದು, ಎಲ್ಲ ಥರನೂ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಮನೆ ಮುಂದೆ ಈ ಥರ ಎಲ್ಲ ಇದ್ದರೆ ಒಂಥರ ನೋಡೋಕೆ ಖುಷಿಯಾಗುತ್ತೆ, ಜಾಸ್ತಿ ಫ್ಲವರ್ಸ್ ಎಲ್ಲ ಬಿಟ್ಟಿದ್ದಿದ್ರೆ. ಇದೇ ಥರ ನಾನು ಇವಾಗ ತೋರಿಸ್ತಿರೋದ್ರಲ್ಲೇ ಒಂದು 5-6 ಕಲರ್ ಇದೆ ಇವಾಗ. ಲಾಸ್ಟ್ ಇಯರ್ ಒಂದು 10 ಕಲರ್ ಇದ್ವೇನೋ, ಬಟ್ ಈ ಸಲ ಕಡಿಮೆ ಇದೆ. ಲೈಟ್ ಪಿಂಕ್, ಡಾರ್ಕ್ ಪಿಂಕ್, ಆಮೇಲೆ ವೈಟ್ ಆಗಿರ್ಬೋದು, ರೆಡ್ ಕಲರ್ ಇದೆಲ್ಲ ಇದೆ. ಆಮೇಲೆ ದಾಸವಾಳ ಹೂ ಕೂಡ ನಮ್ಮನೆ ಹತ್ರ ಇದೊಂದು ಕಲರ್ ಇದೆ ನೋಡಿ, ಸೇಮ್ ಇದೇ ಥರ ಇರೋದು. ಆಮೇಲೆ ರೋಸ್ ಎಲ್ಲ ಬಿಟ್ಟಿತ್ತು. ಯಾರಿಗೆಲ್ಲ ಈ ಥರ ಫ್ಲವರ್ಸ್ ಗಿಡ ಎಲ್ಲ ಇಷ್ಟ ಆಗುತ್ತೆ, ಅಂದರೆ ಗಿಡ ಹಾಕ್ಲಿಕ್ಕಾಗಿರ್ಬೋದು, ನೆಡೋಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ, ಕಮೆಂಟ್ ಮಾಡಿ. ಹಾಗೆಯೇ ಇದೊಂದು ದಾಸವಾಳ ಹೂ ನೋಡಿ ಎಷ್ಟು ದೊಡ್ಡ ಇದೆ ಅಂದರೆ, ಮೊಬೈಲಲ್ಲಿ ಅಷ್ಟು ದೊಡ್ಡ ಕಾಣಿಸ್ತಿದೆಯಲ್ವೋ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಮಾತ್ರ ತುಂಬಾ ದೊಡ್ಡಾಗಿದೆ. ನಾರ್ಮಲಾಗಿ ದಾಸವಾಳ ಬರುತ್ತಲ್ಲ, ಅದಕ್ಕಿಂತನೂ ಇದು ದೊಡ್ಡದಾಗೇ ಇದೆ. ಇದರಲ್ಲಿ ಇದೊಂದು ಕಲರ್ ಇದೆ ನೋಡಿ, ಲೈಟ್ ಪಿಂಕ್, ತುಂಬಾ ಚೆನ್ನಾಗಿದೆ. ಅಂದರೆ ಒಂದೇ ಫ್ಲವರ್ ಎಷ್ಟು ದೊಡ್ಡ ಇತ್ತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಇತ್ತು. ಆಮೇಲೆ ರೋಸ್ ಕೂಡ ನಾನು ಆವಾಗಲೇ ತೋರಿಸಿದ್ನಲ್ವ, ಅದು ಕೂಡ ಬಿಟ್ಟಿತ್ತು. ನಮ್ಮ ಅಕ್ಕ ಎಲ್ಲ ಯಾವ್ದ್ಯಾವ್ದು ನಮ್ಮ ಮನೆ ಹತ್ರ ಇಲ್ವೋ ಗಿಡ ಅದನ್ನೆಲ್ಲ ಈಸ್ಕೊಳ್ತಾ ಇದ್ಲು, ಕಟ್ ಮಾಡಿಸ್ಕೊಂಡು. ಲಾಸ್ಟ್ ಇಯರ್ ಸ್ವಲ್ಪ ತೊಗೊಂಡೋಗಿದ್ವಿ, ಬಟ್ ಅದೇನಂದರೆ ಬರಲಿಲ್ಲ ಕೆಲವೊಂದು, ಹಾಗಾಗಿ ಇವಾಗ ತೊಗೊಳ್ತಿದ್ದಾಳೆ. ಆಮೇಲೆ ಇದೊಂದು ಫ್ಲವರ್ ನೋಡಿ, ಸೇವಂತಿಗೆ. ಇಲ್ಲಿಗಿಂತ ಆಮೇಲೆ ತೋರಿಸ್ತೀನಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಸ್ವಲ್ಪ ಒಣಗೋದಂಗೆ ಆಗಿದೆ ಬಿಸಿಲಿಗೆ. ನಾನು ಆಮೇಲೆ ತೋರಿಸ್ತೀನಿ ಲಾಸ್ಟಿಗೆ. ಇದು ನೋಡಿ, ಆವಾಗಲೇ ತೋರಿಸಿದ್ನಲ್ವ ನಾನು, ಅದೇ ಫ್ಲವರಲ್ಲಿ ಇದು ವೈಟ್ ಕಲರ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಇದರಲ್ಲೇ ಒಂದು 4-5-6 ಕಲರ್ ಇರ್ಬೋದು. ಹಾಗೆಯೇ ಇದು ಒಂದು ಫ್ಲವರ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಬಿಟ್ರಂತೂ ನೋಡೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ, ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಇದು ಒಂದು ಸೇವಂತಿಗೆನೇ.
ಇವಾಗ ನಾನು ಬೇರೆ ಫ್ಲವರ್ಸ್ ಎಲ್ಲ ತೋರಿಸ್ತೀನಿ ಸ್ವಲ್ಪ. ಈ ಫ್ಲವರಲ್ಲೂ ಕೂಡ 2 ಕಲರ್ ಬರುತ್ತೆ. ರೆಡ್ ಕಲರ್ ನಮ್ಮ ಮನೆ ಹತ್ರ ಇತ್ತು ಫಸ್ಟಿಗೆ, ಇವಾಗಿಲ್ಲ. ಇದು ಯೆಲ್ಲೋ ಕಲರ್. ಹಾಗೆಯೇ ಇದು ದಾಸವಾಳ ಹೂವು, ಅಂದರೆ ಬೇರೆ ಥರ ಇದೆ, ಬಟ್ ಮೊಬೈಲಲ್ಲಿ ಒಂದೇ ಥರ ಕಾಣಿಸ್ಬಿಡುತ್ತೆ. ಆಮೇಲೆ ಬಾಳೆಗೊನೆ ಕೂಡ ಬಿಟ್ಟಿತ್ತು ಅವ್ರ ಮನೆ ಹತ್ರ. ಅದಾದಮೇಲೆ ಸ್ವಲ್ಪ ತರಕಾರಿ ಗಿಡನೂ ಹಾಕಿದ್ರು, ಆದರೆ ಈಗೀಗ ಹಾಕಿರೋದಲ್ವ, ಇನ್ನೂ ಪುಟಾಣಿಗೆ ಇದ್ವು. ಆಮೇಲೆ ಅಲೋವೆರಾ ಗಿಡ ಕೂಡ ಇತ್ತು. ನಮ್ಮ ಮನೆ ಹತ್ರ ಅಲೋವೆರಾ ತುಂಬಾ ಇತ್ತು, ಬಟ್ ಈಗೆಲ್ಲ ಹೋಗಿಬಿಟ್ಟಿದೆ. ಇದೆರಡು ತೋರಿಸ್ತಾ ಇದ್ದೀನಲ್ಲ, ಇದು ಸೋರೆಕಾಯಿ ಗಿಡ. ಅದಿನ್ನೂ ಪುಟಾಣಿಗೆ ಇದೆ ಗಿಡ, ಇನ್ನೂ ದೊಡ್ಡ ಆಗಿಲ್ಲ. ನೋಡಿ ಈ ಸೇವಂತಿಗೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಿದೊಂದು ಇಷ್ಟ ಆಯಿತು ಜಾಸ್ತಿ. ಕಲರ್ ಕೂಡ ನನಗೆ ಈ ಕಲರ್ ಇಷ್ಟ ಆಗೋದು ಯೆಲ್ಲೋ ಕಲರ್ಗಿನ್ನ. ಅದಾದಮೇಲೆ ಅದೇ ಆವಾಗಲೇ ತೋರಿಸಿದ್ನಲ್ವ ಶೋ ಗಿಡ, ಅದೆಲ್ಲ ಇದೆ. ಈ ಫ್ಲವರ್ ನೋಡಿ, ಇದು ಮತ್ತು ಪಕ್ಕದ ಫ್ಲವರ್ ಒಳ್ಳೆ ಪೇಪರಲ್ಲಿ ಮಾಡ್ದಂಗಿದೆ. ರಿಯಲ್ ಫ್ಲವರ್ ಥರ ಕಾಣೋದೇ ಇಲ್ಲ. ನೀವು ನೋಡ್ತಿರ್ಬೋದು, ಪೇಪರ್ ಥರನೇ ಇದೆ ನೋಡೋದಕ್ಕೆ. ಅದರ ನಿಜವಾದ ಫ್ಲವರ್ ಅದ್ರಲ್ಲಿ ನೋಡೋಕೆ ಮಾತ್ರ ಆ ಥರ ಕಾಣಿಸುತ್ತೆ. ಆಮೇಲೆ ಇವಾಗೂ ತೋರಿಸ್ತಾ ಇದ್ದೀನಿ, ಅಲ್ಲಿ ತೋರಿಸಿದ್ದೆ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಇದೆ ಇಲ್ಲಿ. ಅದಾದಮೇಲೆ ಅಲ್ಲೊಬ್ಬ ಹುಡುಗ ಇದ್ದಾನೆ ಚಿಕ್ಕವನು, ಅವನದು ಸೈಕಲ್ ಇತ್ತು, ಅವ್ನು ಸ್ಕೂಲಿಗೆ ಹೋಗಿಬಿಟ್ಟಿದ್ದ. ಹಾಗಾಗಿ ನಂಗೆ ಸೈಕಲ್ ನೋಡಿದ ತಕ್ಷಣ ತುಳಿಬೇಕು ಅನಿಸ್ತು ಸೈಕಲ್ನ. ಹಾಗಾಗಿ ಅದನ್ನು ತೊಗೊಂಡು ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದೆ ನಾನು. ನನಗೆ ಹೆಂಗಂದರೆ ಚಿಕ್ಕ ಮಕ್ಕಳು ಸಿಕ್ಬಿಟ್ರೆ ಅವ್ರ ಜೊತೆನೇ ಆಟಾಡ್ತಿರ್ತೀನಿ ಆ ಥರ. ನಾನು ಎಲ್ಲೇ ಹೋದರೂ ಕೂಡ ಚಿಕ್ಕ ಮಕ್ಕಳು ಸಿಕ್ಕಿದ್ರೆ ಅವ್ರ ಜೊತೆನೇ ಹೋಗ್ತೀನಿ ನಾನು, ಮಾತಾಡಿಕೊಂಡು ಆಟಾಡ್ಕೊಂಡೆಲ್ಲ. ಇವತ್ತು ಅಷ್ಟೇ ಅಲ್ಲಿ ಸೈಕಲ್ ಇತ್ತಲ್ವ, ಅದ್ರ ಜೊತೆನೇ ಇದ್ದೆ ನಾನು ಸೈಕಲ್ ಓಡಿಸ್ಕೊಂಡು. ಏನೋ ಒಂಥರ ಖುಷಿಯಾಗುತ್ತೆ ನನಗೆ ಈ ಥರ ಆಟಾಡೋದೆಲ್ಲ. ಇದೇ ಥರ ಸೈಕಲ್ ತುಳ್ಕೊಂಡೇ ಮನೆಗೆ ಹೋಗ್ಬಿಡೋಣ ಅನಿಸ್ತು, ಅಷ್ಟು ಬಿಸಿಲು ಇತ್ತು ಇವತ್ತಂತೂ. ಆಮೇಲೆ ಮನೆಗೆ ವಾಪಸ್ ಬರ್ತಾ ಇದ್ವಿ ಗಿಡ ಎಲ್ಲ ತೊಗೊಂಡು. ಅದಾದಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ವ ಕೆಳಗೇನೆ ಇದೆ ಹಲಸಿನ್ಕಾಯಿ ಅಂತ. ಅದರಲ್ಲಿ ಇವಾಗ ನಮ್ಮಮ್ಮ ಒಂದು ತೊಗೊಂಡು ಹೋಗೋಣ, ಹಲಸಿನ್ಕಾಯಿ ಸಾಂಬಾರಿಗೆ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಕೊಯ್ಯೋಣ ಅಂತ ಮಾಡ್ತಾಯಿದ್ರು. ಅದನ್ನಲ್ಲೇ ಕೆಳಗೆ ಬಿಟ್ಟಿತ್ತಲ್ವ, ಈಸಿಯಾಗಿ ತೆಕ್ಕೋಬೋದು ಅದನ್ನು. ಹಾಗಾಗಿ ಒಂದು ತೆಕ್ಕೊಂಡ್ವಿ ಸಾಂಬಾರಿಗೆ ಆಗುತ್ತೆ ಅಂತ. ಬಸ್ಲೆ ಸಾಂಬಾರಿಗೆ ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಇನ್ನು ಮನೆಗೆ ಬಂದುಬಿಟ್ಟು ಗಿಡನೆಲ್ಲ ಇಟ್ಟಿದ್ಲು ನಮ್ಮಕ್ಕ. ಇನ್ನು ಸಂಜೆ ಅದನ್ನೆಲ್ಲ ನೆಟ್ಬಿಟ್ಲು ಸಂಜೆನೇ. ಇನ್ನು ಸಂಜೆ ಅದನ್ನು ನೆಟ್ಟು ಆಮೇಲೆ ಗೊಬ್ಬರ ಎಲ್ಲ ಹಾಕಿ ಮಣ್ಣೆಲ್ಲ ಹಾಕಿ ಮಾಡ್ತಾಯಿದ್ಲು. ಅದನ್ನು ನಾನು ವೀಡಿಯೋ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಬಿಸಿಲು ಇದೆ, ಮಳೆ ಇದ್ದಿದ್ರೆ ಸರಿ ಆಗ್ತಿತ್ತು. ಬಿಸಿಲಿಗೆ ಒಣಗೋಗ್ಬಿಡುತ್ತೆ, ಬರೋದೇ ಇಲ್ಲ. ಸ್ವಲ್ಪ ಮಳೆ ಬಂದರೆ ಸರಿ ಆಗುತ್ತೆ. ಇವಾಗ ಸ್ವಲ್ಪ ಬಿಸಿಲೇ ಜಾಸ್ತಿ ಮಳೆಗಿಂತ. ಹಾಗೆಯೇ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಸಿಂಪಲ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ.